ಹಲೋ ಆ್ಯಂಡ್ ವೆಲ್ಕಮ್ ಟು ಯುವರ್ ಡ್ರೀಮ್ ಗೈಡ್. ಮೈ ನೇಮ್ ಇಸ್ ಪ್ರೇಮ್. ಇಂದಿನ ತರಗತಿಯಲ್ಲಿ ಇನ್ಫ್ಲೇಷನ್ ಅಂದರೆ ಏನು, ಇನ್ಫ್ಲೇಷನ್ಗೆ ಕಾರಣಗಳೇನು, ಇನ್ಫ್ಲೇಷನ್ನಿಂದ ಆಗ್ತಕ್ಕಂತಹ ನೆಗೆಟಿವ್ ಮತ್ತು ಪಾಸಿಟಿವ್ ಪರಿಣಾಮಗಳೇನು, ಮತ್ತು ಇನ್ಫ್ಲೇಷನ್ ಟಾರ್ಗೆಟ್ ಅಂದರೆ ಏನು, ಇನ್ಫ್ಲೇಷನ್ ಬಗ್ಗೆ ಸವಿವರವಾದಂತಹ ಒಂದು ಮಾಹಿತಿಯನ್ನು ನೋಡಿದ್ವಿ. ಅದರ ಮುಂದುವರೆದ ಭಾಗವೇ ಇನ್ಫ್ಲೇಷನ್ ಹಣದುಬ್ಬರ ಪಾರ್ಟ್ 2. ಇದರಲ್ಲಿ ನಾವು ಟೈಪ್ಸ್ ಆಫ್ ಇನ್ಫ್ಲೇಷನ್ ಅನ್ನು ನೋಡೋಣ. ಮತ್ತೆ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ RBI ಯಾವ್ಯಾವೆಲ್ಲ ಮೆಜರ್ಸ್ನ ತಗೊಳುತ್ತೆ, RBI ಮತ್ತು ಗೌರ್ಮೆಂಟ್ನ ಪಾತ್ರ ಏನು ಇನ್ಫ್ಲೇಷನ್ ಕಡಿಮೆ ಮಾಡೋದ್ರಲ್ಲಿ ಎನ್ನುವ ಒಂದು ವಿಷಯವನ್ನ ಪಾರ್ಟ್ 2 ಇನ್ಫ್ಲೇಷನ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಫಸ್ಟ್ ಒನ್, ಟೈಪ್ಸ್ ಆಫ್ ಇನ್ಫ್ಲೇಷನ್, ಹಣದುಬ್ಬರದ ವಿವಿಧ ಪ್ರಕಾರಗಳೇನು ಅಂತ ಇಲ್ಲಿ ಬಂದ್ರೆ, ನಂಬರ್ 1 ಲೋ ಇನ್ಫ್ಲೇಷನ್, ಕಡಿಮೆ ಹಣದುಬ್ಬರ ಅಂತ ಇಲ್ಲಿ ಹೆಸರೇ ಹೇಳುವ ಹಾಗೆ ಲೋ ಇನ್ಫ್ಲೇಷನ್ ಅಂದ್ರೆ ಕಡಿಮೆ ಹಣದುಬ್ಬರ. ಅಂದ್ರೆ ಈ ಒಂದು ಹಣದುಬ್ಬರ ಅಂದ್ರೆ ಬೆಲೆ ಏರಿಕೆ ಅಂತಕ್ಕಂಥದ್ದು ಕಡಿಮೆ ಇರುತ್ತೆ, ಸ್ಲೋ ಆಗಿ ಬೆಲೆ ಏರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ 100 ರೂಪಾಯಿ ಇದ್ರೆ ಒಂದು ಪ್ರಾಡಕ್ಟ್ ವೈಸು 101 ರೂಪಾಯಿ ಆಗೋದು, 102 ರೂಪಾಯಿ ಆಗೋದು, 103 ರೂಪಾಯಿ ಆಗೋದು, ಈ ರೀತಿ ಸ್ಲೋ ಆಗಿ ಇನ್ಫ್ಲೇಷನ್ ಆಗ್ತಾ ಹೋಗುತ್ತೆ. ಮತ್ತೆ ಪ್ರೆಡಿಕ್ಟಬಲ್, ಅದನ್ನ ನಾವು ಊಹೆ ಮಾಡ್ಬೋದು ಎಷ್ಟು ಇನ್ಕ್ರೀಸ್ ಆಗುತ್ತೆ. 6 ಮಂತ್ಗೆ ಮ್ಯಾಕ್ಸಿಮಮ್ 1 ರೂಪಾಯಿ ಇನ್ಕ್ರೀಸ್ ಆಗ್ಬೋದು, ಇಯರ್ 2 ರೂಪಾಯಿ ಇನ್ಕ್ರೀಸ್ ಆಗ್ಬೋದು. ಈ ತರ ಒಂದು ಪ್ರೆಡಿಕ್ಟಬಲ್ ಮಾಡ್ಬೋದು. ಸ್ಲೋ ಇರುತ್ತೆ ಇನ್ಫ್ಲೇಷನ್ ಮತ್ತೆ ಪ್ರೆಡಿಕ್ಟಬಲ್ ಆಗಿರುತ್ತೆ. ಇಂತಹ ಇನ್ಫ್ಲೇಷನ್ ಅನ್ನ ಲೋ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಈ ಮಂತ್ ಅಲ್ಲಿ ಇನ್ಫ್ಲೇಷನ್ ರೇಟು 2.3 ಇದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ 2.4, 2.6, ಆಮೇಲೆ 2.7, 2.8, ಹೀಗೆ 0.7, 0.1% ಈ ತರ ಪ್ರತಿ ಮಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮ್ಯಾಕ್ಸಿಮಮ್ ಒಂದು 6 ಮಂತ್ಸ್ಗೆ ಕೇವಲ 1% ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, 1.25% ಮಾತ್ರ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇದನ್ನ ಲೋ ಇನ್ಫ್ಲೇಷನ್ ಅಂದ್ರೆ ಕಡಿಮೆ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇನ್ಫ್ಲೇಷನ್ ಎರಡನೇ ವಿಧ ಗ್ಯಾಲೋಪಿಂಗ್ ಇನ್ಫ್ಲೇಷನ್, ಅಂದ್ರೆ ಏರುತ್ತಿರುವ ಹಣದುಬ್ಬರ. ಇದು ಕೂಡ ಹೆಸರು ಹೇಳುವ ಹಾಗೆ ಗ್ಯಾಲೋಪಿನ್ ಅಥವಾ ಏರುತ್ತಿರುವ ಹಣದುಬ್ಬರ ಅಂದ್ರೆ ಆ ಬೆಲೆ ಏರಿಕೆ ಅಂತಕ್ಕಂಥದ್ದು ವೆರಿ ಹೈ ಇನ್ಫ್ಲೇಷನ್ ಇರುತ್ತೆ, ತುಂಬಾ ಜಾಸ್ತಿ ಇರುತ್ತೆ ಇಲ್ಲಿ ಇನ್ಫ್ಲೇಷನ್. ಪರ್ ಇಯರ್ಗೆ ಇದು 20% ಇಂದ ಹಿಡಿದು 20, 30, 40, 100% ಅಪ್ ಟು 200% ವರೆಗೂ ಇನ್ಫ್ಲೇಷನ್ ರೇಟ್ ಹೋಗುತ್ತೆ. ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಲ್ಲ ವಸ್ತುಗಳ ಬೆಲೆ ಯಾವ ಮಟ್ಟದಲ್ಲಿ ಏರಿಕೆ ಆಗ್ತದೆ ಅಂತ ಹೇಳಿ. 20% ಇಂದ 200% ವರೆಗೂ ಏರಿಕೆ ಆಗ್ತಕ್ಕಂತಹ ಒಂದು ಇನ್ಫ್ಲೇಷನ್ ರೇಟ್ ಅನ್ನ ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಅಥವಾ ಏರುತ್ತಿರುವ ಹಣದುಬ್ಬರ ಅಂತ ಹೇಳಿ ಕರಿತೀವಿ. 1970-80ರ ದಶಕದಲ್ಲಿ ಅರ್ಜೆಂಟೈನಾ, ಬ್ರೆಜಿಲ್ ಮತ್ತೆ ಚಿಲಿ, ಈ ಒಂದು ದೇಶದಲ್ಲಿ ಅರ್ಜೆಂಟೈನಾ, ಬ್ರೆಜಿಲ್ ಮತ್ತೆ ಚಿಲಿ ಈ ದೇಶದಲ್ಲಿ 1970-80ರ ಒಂದು ಆಸುಪಾಸಿನಲ್ಲಿ ಸರಿಸುಮಾರು ಪರ್ ಇಯರ್ಗೆ 50% ಇಂದ ಇನ್ಫ್ಲೇಷನ್ ರೇಟು 50% ಇಂದ ಅಪ್ ಟು 700% ವರೆಗೂ ಹೋಗಿತ್ತು. ಆ ಒಂದು ಇನ್ಫ್ಲೇಷನ್ ಅಂದ್ರೆ 700% ಅಂದ್ರೆ ನೀವು ಯೋಚನೆ ಮಾಡಿ ಎಷ್ಟು ವೇಗದಲ್ಲಿ ಒಂದು ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಈಗ ನಾವು ಶ್ರೀಲಂಕಾದಲ್ಲಿ ಕೂಡ ಕಾಣ್ತಾ ಇರ್ತಕ್ಕಂಥದ್ದು ಈ ಇನ್ಫ್ಲೇಷನ್, ಏರುತ್ತಿರುವ ಹಣದುಬ್ಬರ ಅಥವಾ ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಇದು ಇನ್ಫ್ಲೇಷನ್ ನ ಎರಡನೇ ವಿಧ. ನೆಕ್ಸ್ಟ್ ಹೈಪರ್ ಇನ್ಫ್ಲೇಷನ್, ಮುಂದಿನ ಒಂದು ಹಣದುಬ್ಬರದ ಒಂದು ವಿಧ ಅಂದ್ರೆ ಅಧಿಕ ಹಣದುಬ್ಬರ ಅಥವಾ ಹೈಪರ್ ಇನ್ಫ್ಲೇಷನ್ ಅಂತಕ್ಕಂಥದ್ದು. ಏನಿದು ಅಧಿಕ ಹಣದುಬ್ಬರ ಅಥವಾ ಹೈಪರ್ ಇನ್ಫ್ಲೇಷನ್ ಅಂದ್ರೆ, ಈ ಹೆಸರೇ ಕೂಡ ಹೇಳ್ತಾ ಇದೆ, ಹೈಪರ್ ಅಥವಾ ಅಧಿಕ ಹಣದುಬ್ಬರ. ಇಲ್ಲಿ ಇನ್ಫ್ಲೇಷನ್ ಅಂತಕ್ಕಂಥದ್ದು, ಬೆಲೆ ಏರಿಕೆ ಅಂತಕ್ಕಂಥದ್ದು ಅತಿ ವೇಗವಾಗಿ ಮತ್ತೆ ತೀವ್ರವಾಗಿ ಕ್ಷಿಪ್ರಗತಿಯಲ್ಲಿ ಏರ್ತಾ ಹೋಗುತ್ತೆ. ಅಂದ್ರೆ ಈ ಹಣದುಬ್ಬರ ಅಂತಕ್ಕಂಥದ್ದು ತುಂಬಾ ಲಾರ್ಜ್ ಮತ್ತೆ ಆಕ್ಸಲರೇಟಿಂಗ್, ದಿನೇ ದಿನೇ ಹಣದುಬ್ಬರ ಒಂದು ಕಂಟ್ರೋಲಿಗೆ ಬರದೆ ಒಂದು ವಸ್ತುವಿನ ಬೆಲೆ ಕ್ಷಿಪ್ರಗತಿಯಲ್ಲಿ ಏರ್ತಾ ಹೋಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಆನ್ಯುಯಲ್ ರೇಟ್ ಆಫ್ ಇನ್ಫ್ಲೇಷನ್ ಏನಾದ್ರು ಒಂದು ವರ್ಷಕ್ಕೆ ಇನ್ಫ್ಲೇಷನ್ ಮಿಲಿಯನ್ ಮತ್ತೆ ಬಿಲಿಯನ್ ಟೈಮ್ಸ್ ಜಾಸ್ತಿ ಆಗಿರುತ್ತೆ. ಇದನ್ನ ಹೈಪರ್ ಇನ್ಫ್ಲೇಷನ್ ಅಥವಾ ಅಧಿಕ ಹಣದುಬ್ಬರ ಅಂತ ಹೇಳಿ ಕರಿತೀವಿ. 1923ರಲ್ಲಿ ಅಂದ್ರೆ ಆಫ್ಟರ್ ವರ್ಲ್ಡ್ ವಾರ್, ಜಾಗತಿಕ ಯುದ್ಧದ ನಂತರ 1923ರಲ್ಲಿ ಜರ್ಮನಿಯಲ್ಲಿ 36 ಬಿಲಿಯನ್ ಟೈಮ್ಸ್ ಇನ್ಫ್ಲೇಷನ್ ಜಾಸ್ತಿ ಆಗಿತ್ತು. ಇಲ್ಲಿ ಜರ್ಮನಿಯಲ್ಲಿ 1923ರಲ್ಲಿ. ಫ್ಯಾಕ್ಟ್ಸ್ ಎಲ್ಲ ಏನು ಇಂಪಾರ್ಟೆಂಟ್ ಅಲ್ಲ, ಬಟ್ ಹೈಪರ್ ಇನ್ಫ್ಲೇಷನ್ ಅಥವಾ ಅಧಿಕ ಹಣದುಬ್ಬರ ಅಂದ್ರೆ ಏನು ಅಂತ ಹೇಳಿ
ಎಕ್ಸಾಂಪಲ್ ಕೊಡ್ತಾ ಇರೋದು. ನೆಕ್ಸ್ಟ್ ಬೊಲಿವಿಯನ್ ಅಂತ ಹೇಳಿ ನೋಡಿದ್ರೆ, ಬೊಲಿವಿಯನ್ ಅಂತ ಹೇಳಿ ಒಂದು ಕಂಟ್ರಿ ಇದೆ. ಆ ಬೊಲಿವಿಯನ್ನಲ್ಲಿ 1985ರಲ್ಲಿ 24,000%, 24,000% ಪರ್ ಆನಮ್, ಒಂದು ವರ್ಷಕ್ಕೆ 24,000% ಬೊಲಿವಿಯನ್ ಇನ್ಫ್ಲೇಷನ್ ಆಯಿತು 1985ರಲ್ಲಿ. ನೆಕ್ಸ್ಟ್ ಜಿಂಬಾಬ್ವೆ ನೋಡ್ತಾ ಹೋಗೋಣ. ಜಿಂಬಾಬ್ವೆಯಲ್ಲಿ ಎಂತಹ ಒಂದು ಪರಿಸ್ಥಿತಿ ಉದ್ಭವವಾಗಿತ್ತು ಅಂದ್ರೆ, ಇನ್ಫ್ಲೇಷನ್ ಜಾಸ್ತಿ ಆಗಿತ್ತು, ಆರ್ಥಿಕತೆ ಪಾತಾಳಕ್ಕೆ ಕುಸಿತೋಗಿತ್ತು. ಅಲ್ಲಿರ್ತಕ್ಕಂತಹ ಕ್ರಿಕೆಟ್ ಆಡ್ತಕ್ಕಂತಹ ಟೀಮ್ಗೂ ಕೂಡ ಅವರು ಸಹಾಯವನ್ನು ಮಾಡದ, ಆ ಕ್ರಿಕೆಟ್ ಟೀಮ್ಗೂ ಕೂಡ ಹೆಲ್ಪ್ ಮಾಡದ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿದ್ರು. ಆ ಕ್ರಿಕೆಟ್ ಆಟಗಾರರಿಗೂ ಕೂಡ ವೇತನವನ್ನು ಪಾವತಿಸಲಾಗ್ತಾ ಇರ್ತಿರ್ಲಿಲ್ಲ. ನೆಕ್ಸ್ಟ್ ಅಲ್ಲಿರ್ತಕ್ಕಂತಹ ಸಾಮಾನ್ಯ ಜನ ಸೂಟ್ ಕೇಸ್ ಕಟ್ಟಲೆ ಹಣವನ್ನು ತೆಗೆದುಕೊಂಡು ಹೋಗಿ ಕೇವಲ 1 kg 2 kg ಮಟನ್ ಅಥವಾ ಚಿಕನ್ ತರುವ ಒಂದು ಪ್ರಭೇದ ಅಲ್ಲಿ ಉಂಟಾಗಿತ್ತು. ಇಲ್ಲಿ ಜಿಂಬಾಬ್ವೆಯಲ್ಲಿ 2008ರಲ್ಲಿ ಆಗಿತ್ತು. ಅಲ್ಲಿ 90 ಬಿಲಿಯನ್ ಅಂಡ್ ಟ್ರಿಲಿಯನ್ ಟೈಮ್ಸ್ ಏನಾಗಿತ್ತು ಅಂದ್ರೆ, ಜಿಂಬಾಬ್ವೆ 2008ಅಲ್ಲಿ ಹಣದುಬ್ಬರ ಅಂತಕ್ಕಂಥದ್ದು ಜಾಸ್ತಿ ಆಗಿತ್ತು. ರೀಸೆಂಟ್ ಆಗಿ ನೋಡ್ತಾ ಬಂದ್ರೆ, ರೀಸೆಂಟ್ ಆಗಿ ಯಾವ್ದಾದ್ರು ಈ ಒಂದು ಹೈಪರ್ ಇನ್ಫ್ಲೇಷನ್ ಆಗಿದೆಯಾ ಅಂತ ಹೇಳಿ ನೋಡ್ತಾ ಬಂದ್ರೆ, ಯುಗೋಸ್ಲೋವಿಯಲ್ಲಿ ಆಗಿದೆ. ಯುಗೋಸ್ಲೋವಿಯಾದಲ್ಲಿ ಪರ್ ಡೇ 20% ಜಾಸ್ತಿ ಆಗ್ತಾ ಇದೆ ಒಂದ್ ದಿನಕ್ಕೆ. ಅಂದ್ರೆ ಇವಾಗ 100 ರೂಪಾಯಿ ಇದ್ರೆ ಒಂದು ಪ್ರಾಡಕ್ಟ್ ಪ್ರೈಸು ನಾಳೆ 120, ನಾಡಿದ್ದು 140, ಆಚೆ ನಾಡಿದ್ದು 160. ಈಗ ದಿನೇ ದಿನೇ 20% ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. 120 ಇದ್ದಿದ್ದು 140 ಅಥವಾ 145 ಆಗುತ್ತೆ, 165 170 ಆಗುತ್ತೆ. ಈ ತರ ದಿನೇ ದಿನೇ 20% ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಯುಗೋಸ್ಲೋವಿಯಾದಲ್ಲಿ ಅದು 2019 ಕಂಪ್ಲೀಟ್ ಆಗುವಷ್ಟೊತ್ತಿಗೆ 53 ಬಿಲಿಯನ್ ಟೈಮ್ಸ್ ಅಲ್ಲಿರ್ತಕ್ಕಂತಹ ವಸ್ತುಗಳ ಬೆಲೆ ಜಾಸ್ತಿ ಆಗಿತ್ತು. ಇವೆಲ್ಲ ಎಕ್ಸಾಂಪಲ್ ಯಾಕೆ ಹೇಳ್ತಾ ಇರೋದು ಅಂದ್ರೆ, ಹೈಪರ್ ಇನ್ಫ್ಲೇಷನ್ ಅಥವಾ ಅಧಿಕ ಹಣದುಬ್ಬರ ಅಂತ ಹೇಳಿ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ. ಅಂದ್ರೆ ಇಲ್ಲಿ ನೋಡಿದ್ವಿ ನಾವು ಮೇಜರ್ ಆಗಿ ಇನ್ಫ್ಲೇಷನ್ ಅಥವಾ ಹಣದುಬ್ಬರದಲ್ಲಿ ಪ್ರಮುಖವಾಗಿ 3 ಒಂದು ವಿಧವನ್ನ ಮಾಡ್ತೀವಿ. ಒಂದು ಲೋ ಇನ್ಫ್ಲೇಷನ್ ಅಂದ್ರೆ ಕಡಿಮೆ ಹಣದುಬ್ಬರ, ಸೆಕೆಂಡ್ ಅದು ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಅಧಿಕ ಹಣದುಬ್ಬರ, ತೀವ್ರತರವಾದಂತಹ ಹಣದುಬ್ಬರ ಯಾವುದು ಅಂದ್ರೆ ಹೈಪರ್ ಇನ್ಫ್ಲೇಷನ್, ಅದು ಅಧಿಕ ಹಣದುಬ್ಬರ ಅಂತಕ್ಕಂಥದ್ದು. ಈ 3 ಪ್ರಮುಖ ಇನ್ಫ್ಲೇಷನ್ ವಿಧಗಳಾಗಿ ಅಥವಾ ಹಣದುಬ್ಬರದ ಪ್ರಮುಖ ವಿಧಗಳಾಗಿ ನಾವು ವಿಂಗಡಿಸ್ತೀವಿ. ನೆಕ್ಸ್ಟ್ ಇನ್ನ ಕೆಲವು ಇನ್ಫ್ಲೇಷನ್ ಇದಾವೆ. ಆ ಇನ್ಫ್ಲೇಷನ್ ಯಾವ್ಯಾವು ಅಂತ ಹೇಳಿ ನೋಡೋಣ. ನೆಕ್ಸ್ಟ್ ಕೆಲವು ಬೇರೆ ಬೇರೆ ಟರ್ಮ್ಸ್ಗಳಿದಾವೆ, ಮತ್ತೆ ಬೇರೆ ಬೇರೆ ವಿಧದ ಇನ್ಫ್ಲೇಷನ್ಗಳಿದಾವೆ. ಅದರಲ್ಲಿ ನೋಡ್ತಾ ಹೋದ್ರೆ ಬಾಟಲ್ ನೆಕ್ ಇನ್ಫ್ಲೇಷನ್ ಅಂತ ಹೇಳಿ ಒಂದು ಬರುತ್ತೆ. ಇಂಗ್ಲಿಷು ಮತ್ತೆ ಕನ್ನಡ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೆಲವು ಪದಗಳು ಕನ್ನಡದಲ್ಲಿ ಪ್ರಿಂಟ್ ಆಗಲ್ಲ, ಪ್ರಶ್ನೆ ಪತ್ರಿಕೆಯಲ್ಲಿ ಇಂಗ್ಲಿಷಲ್ಲಿ ಪ್ರಿಂಟ್ ಆಗಿರುತ್ತೆ. ಆ ಒಂದು ಉದ್ದೇಶದಿಂದ ಇಂಗ್ಲಿಷು ಮತ್ತೆ ಕನ್ನಡ ಎರಡರಲ್ಲೂ ಕೂಡ ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವಿಧ ಬಾಟಲ್ ನೆಕ್ ಇನ್ಫ್ಲೇಷನ್. ಬಾಟಲ್ ನೆಕ್ ಇನ್ಫ್ಲೇಷನ್ ಅಂತ ಅಂದ್ರೆ ಏನು ಅಂದ್ರೆ, ಅಡಚಣೆಯ ಹಣದುಬ್ಬರ. ಏನು ಅಡಚಣೆ ಆಗುತ್ತೆ ಅಂದ್ರೆ, ಈಗ ಹಣದುಬ್ಬರ ಆಗಬೇಕು ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತು, ಇಲ್ಲ ಡಿಮ್ಯಾಂಡ್ ಜಾಸ್ತಿ ಇರಬೇಕು, ಇಲ್ಲ ಸಪ್ಲೈ ಕಡಿಮೆ ಆಗಿರ್ಬೇಕು. ಆ ಒಂದು ಸಿಚುವೇಶನ್ ಅಲ್ಲಿ ಬೆಲೆ ಏರಿಕೆ ಆಗುತ್ತೆ. ಇಲ್ಲೇನಾಗುತ್ತೆ ಬಾಟಲ್ ನೆಕ್ ಇನ್ಫ್ಲೇಷನ್ ಅಲ್ಲಿ ಅಂದ್ರೆ, ಸಪ್ಲೈ ಫಾಲ್ಸ್ ಡ್ರಾಸ್ಟಿಕ್ಲಿ. ಸಪ್ಲೈ ಅಂದ್ರೆ ಪೂರೈಕೆ ಅಂತಕ್ಕಂಥದ್ದು ತೀವ್ರವಾದಂತಹ ವೇಗದಲ್ಲಿ ಕುಸಿತವನ್ನು ಕಾಣುತ್ತೆ. ಆ ಒಂದು ಪೂರೈಕೆನೇ ಇಲ್ಲವಾದ ಸಂದರ್ಭದಲ್ಲಿ ಆ ಹಣದ ಒಂದು ಬೆಲೆ ಜಾಸ್ತಿ ಆಗೇ ಆಗುತ್ತೆ. ಪೂರೈಕೆ ಅಂತಕ್ಕಂಥದ್ದು ಕಡಿಮೆ ಆದಾಗ ಡಿಮ್ಯಾಂಡ್ ಏನಾಗಿರುತ್ತೆ, ಅದರ ಒಂದು ಬೇಡಿಕೆ ಏನಿರುತ್ತೆ ಸೇಮ್ ಲೆವೆಲ್ ಆಗಿರುತ್ತೆ. ಬೇಡಿಕೆ ಸೇಮ್ ಇದ್ದು ಪೂರೈಕೆ ತೀವ್ರವಾಗಿ ಕುಸಿತವನ್ನು ಕಂಡಾಗ ಅಂತಹ ಒಂದು ಇನ್ಫ್ಲೇಷನ್ ಆಗ ಬೆಲೆ ಏರಿಕೆ ಆಗುವುದನ್ನ ಅಡಚಣೆಯ ಹಣದುಬ್ಬರ ಅಥವಾ ಬಾಟಲ್ ನೆಕ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಈ ಬಾಟಲ್ ನೆಕ್ ಇನ್ಫ್ಲೇಷನ್ ಅಂದ್ರೆ ಏನು ಅಂತ ಹೇಳಿ ನಮಗೆ ಗೊತ್ತಾಯ್ತು. ಈಗ ಸಪ್ಲೈ ಏನಾಗುತ್ತೆ ಕುಸಿತ ಕಾಣುತ್ತೆ, ಡಿಮ್ಯಾಂಡ್ ಏನಾಗುತ್ತೆ ಸೇಮ್ ಇರುತ್ತೆ, ಅವಾಗ ಬಾಟಲ್ ನೆಕ್ ಆಗುತ್ತೆ ಅಂತ ಹೇಳಿ ಗೊತ್ತಾಯ್ತು. ಈ ಒಂದು ಸಪ್ಲೈ ಸೈಡ್ ಇಂದ ಒಂದು ಇನ್ಫ್ಲೇಷನ್ ಆಗೋದನ್ನ, ಸಪ್ಲೈ ಸೈಡ್ ಫೇಲ್ಯೂರ್ ಇಂದ ಆಗ್ತಕ್ಕಂತಹ ಇನ್ಫ್ಲೇಷನ್ ಅನ್ನ ಸ್ಟ್ರಕ್ಚರಲ್ ಇನ್ಫ್ಲೇಷನ್ ಅಂತ ಕೂಡ ಇದನ್ನ ಕರಿತೀವಿ. ಯಾಕಂದ್ರೆ ನಾವು ಸಪ್ಲೈ ಸೈಡ್ ಇಂದ ಇದು ಫೇಲ್ ಆಗ್ತಾ ಇರ್ತಕ್ಕಂಥದ್ದು. ಇದನ್ನ ನಾವು ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ಗೆ ಒಂದು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಈಗ ಹಿಂದಿನ ತರಗತಿಯಲ್ಲಿ ನೀವು ನೋಡಿದ್ರಿ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂದ್ರೆ ಏನು ಅಂತ ಹೇಳಿ. ಅಂದ್ರೆ ಸಪ್ಲೈ ಸೇಮ್ ಇದ್ದು ಡಿಮ್ಯಾಂಡ್ ಜಾಸ್ತಿ ಆದ್ರೆ ಅದನ್ನು ಕೂಡ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಅಥವಾ ಡಿಮ್ಯಾಂಡ್ ಸೇಮ್ ಇದ್ದು ಸಪ್ಲೈ ಏನಾದರೂ ಕಡಿಮೆ ಆದ್ರೆ, ಡಿಮ್ಯಾಂಡ್ ಸೇಮ್ ಇದ್ದು ಸಪ್ಲೈ ಕಡಿಮೆ ಆದ್ರೂ ಕೂಡ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಹಿಂದಿನ ತರಗತಿಯಲ್ಲಿ ನೀವು ನೋಡಿದ್ರಿ. ಆ ಒಂದು ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ಗೂ ಕೂಡ ಈ ಬಾಟಲ್ ನೆಕ್ ಇನ್ಫ್ಲೇಷನ್ ಉದಾಹರಣೆ ಆಗುತ್ತೆ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಯಾವುದಂದ್ರೆ ಕೋರ್ ಇನ್ಫ್ಲೇಷನ್. ಕೋರ್ ಇನ್ಫ್ಲೇಷನ್ ಅಂದ್ರೆ ಪ್ರಮುಖವಾದಂತಹ ಹಣದುಬ್ಬರ ಅಂತ ಹೇಳಿ ಕೂಡ ಇದನ್ನ ಕರಿತೀವಿ.
ಯಾಕೆ ಇದನ್ನ ಪ್ರಮುಖವಾದ ಹಣದುಬ್ಬರ ಅಂತ ಹೇಳಿ ಕರಿತೀವಿ ಕೋರ್ ಇನ್ಫ್ಲೇಷನ್ ಅಂದ್ರೆ? ಕೋರ್ ಇನ್ಫ್ಲೇಷನ್ ಮೀನಿಂಗ್ ಎಲ್ಲ ಸರಕು ಮತ್ತೆ ಸೇವೆಗಳ ಮೌಲ್ಯ ಜಾಸ್ತಿ ಆಗುತ್ತೆ, ಬೆಲೆ ಜಾಸ್ತಿ ಆಗುತ್ತೆ, ಬಟ್ ಎಕ್ಸೆಪ್ಟ್ ಫುಡ್ ಅಂಡ್ ಎನರ್ಜಿ. ಅಂದ್ರೆ ಈ ಒಂದು ಆಹಾರ ಮತ್ತೆ ಒಂದು ಎನರ್ಜಿ, ಫಾರ್ ಎಕ್ಸಾಂಪಲ್ ಫ್ಯೂಯಲ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಈ ತರ ಒಂದು ಎನರ್ಜಿ ಐಟಮ್ಸ್ ಮತ್ತೆ ಈ ಫುಡ್ ಐಟಮ್ಸ್, ಈ ಎರಡು ಐಟಮ್ ನನ್ನ ಬಿಟ್ಟ ಮಿಕ್ಕಿದ ಉಳಿದ ಎಲ್ಲ ಗೂಡ್ಸ್ ಮತ್ತೆ ಸರ್ವಿಸಸ್, ಎಲ್ಲ ಸರಕು ಮತ್ತೆ ಸೇವೆಗಳ ಬೆಲೆ ಜಾಸ್ತಿ ಆಗ್ತಕ್ಕಂಥದ್ದು. ಈ ಒಂದು ಎನರ್ಜಿ ಮತ್ತೆ ಫುಡ್ ಅನ್ನು ಬಿಟ್ಟು ಉಳಿದ ಎಲ್ಲ ಸರಕು ಮತ್ತೆ ಸೇವೆಗಳ ಬೆಲೆ ಏರಿಕೆ ಆದ್ರೆ ಅದನ್ನ ಕೋರ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಇದಿಷ್ಟು ಹಣದುಬ್ಬರಕ್ಕಿರ್ತಕ್ಕಂತಹ ವಿವಿಧ ಆಯಾಮಗಳು ಅಥವಾ ವಿವಿಧ ಪ್ರಕಾರಗಳು ಅಥವಾ ವಿವಿಧ ವಿಧಗಳು ಹಣದುಬ್ಬರಕ್ಕೆ. ಇದಿಷ್ಟು. ನೆಕ್ಸ್ಟ್, ಈಗ ಹಣದುಬ್ಬರಕ್ಕೆ ಸಂಬಂಧಿಸಿರ್ತಕ್ಕಂತಹ ಕೆಲವು ಮುಖ್ಯವಾದಂತಹ ಅಂಶಗಳನ್ನು ನೋಡೋಣ, ಇಂಪಾರ್ಟೆಂಟ್ ಟರ್ಮ್ಸ್ ಅನ್ನು ನೋಡೋಣ. ಮೊದಲನೇದು ಸ್ಟಾಗ್ಫ್ಲೇಷನ್. ಏನಿದು ಸ್ಟಾಗ್ಫ್ಲೇಷನ್ ಅಂದ್ರೆ? ಸ್ಟಾಗ್ಫ್ಲೇಷನ್ ಮೀನಿಂಗ್ ಏನು ಅಂತ ಅಂದ್ರೆ, ಇದೊಂದು ಯಾವುದೇ ಒಂದು ಆರ್ಥಿಕತೆಯಲ್ಲಿ ಉಂಟಾಗ್ತಕ್ಕಂತಹ ಒಂದು ಪರಿಸ್ಥಿತಿ. ಯಾವ ತರ ಪರಿಸ್ಥಿತಿ ಅಂದ್ರೆ, ಆ ಒಂದು ಆರ್ಥಿಕತೆಯಲ್ಲಿ ಇನ್ಫ್ಲೇಷನ್ ಕೂಡ ಜಾಸ್ತಿ ಇರುತ್ತೆ, ಅನ್ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಇರುತ್ತೆ, ಬಟ್ ಗ್ರೋತ್ ನೋಡಿದ್ರೆ ಲೋ ಗ್ರೋತ್ ಇರುತ್ತೆ. ಈಗ ನಾವಾಗಲೇ ಇಂದಿನ ತರಗತಿಯಲ್ಲಿ ನೋಡಿದ್ವಿ, ಇನ್ಫ್ಲೇಷನ್ ಜಾಸ್ತಿ ಇದ್ರೆ ಅಥವಾ ಹಣದುಬ್ಬರ ಜಾಸ್ತಿ ಇದ್ರೆ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಬೇಡಿಕೆ ಜಾಸ್ತಿ ಇದ್ದಾಗ ಪೂರೈಕೆ ಜಾಸ್ತಿ ಆಗಬೇಕು. ಆ ಒಂದು ಪೂರೈಕೆ ಜಾಸ್ತಿ ಆಗಬೇಕು ಅಂದ್ರೆ ಸರಕು ಮತ್ತು ಸೇವೆಗಳ ಪ್ರೊಡಕ್ಷನ್ ಏನಾಗಬೇಕು? ಜಾಸ್ತಿ ಆಗಬೇಕು. ಸರಕು ಮತ್ತು ಸೇವೆಗಳ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು ಅಂದ್ರೆ ಲೇಬರ್ ಫೋರ್ಸ್ನ ಜಾಸ್ತಿ ಮಾಡ್ಕೋಬೇಕು, ಕಾರ್ಮಿಕ ವರ್ಗವನ್ನು ಜಾಸ್ತಿ ಮಾಡಬೇಕು. ಆ ಕಾರ್ಮಿಕ ವರ್ಗವನ್ನು ಜಾಸ್ತಿ ಮಾಡೋದ್ರಿಂದ ಜಾಬ್ ಕ್ರಿಯೇಷನ್ ಆಗುತ್ತೆ. ಜಾಬ್ ಕ್ರಿಯೇಷನ್ ಆದಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಜಾಬ್ ಸಿಗುತ್ತೆ. ಜಾಬ್ ಸಿಕ್ತ ನಂತರ ಒಂದು ಆರ್ಥಿಕತೆ ಚೆನ್ನಾಗಿರುತ್ತೆ. ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಇದ್ದಾಗ ನೀವು ಆರ್ಥಿಕತೆ ಜಾಸ್ತಿ ಇರುತ್ತೆ ಮತ್ತೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಇರುತ್ತೆ ಅಂತೇಳಿ ನೀವು ಇಂದಿನ ತರಗತಿಯಲ್ಲಿ ನೋಡಿದ್ರಿ. ಬಟ್ ಇಲ್ಲೇನಾಗ್ತಾ ಇದೆ, ಇನ್ಫ್ಲೇಷನ್ ಕೂಡ ಜಾಸ್ತಿ ಇದೆ, ಅನ್ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಇದೆ. ಅಂದ್ರೆ ನಿರುದ್ಯೋಗನೂ ಜಾಸ್ತಿ ಇದೆ, ಹಣದುಬ್ಬರವನ್ನು ಜಾಸ್ತಿ ಇದೆ. ಈ ತರ ಒಂದು ಪರಿಸ್ಥಿತಿ ಬರುತ್ತೆ ಯಾವುದೇ ಒಂದು ಆರ್ಥಿಕತೆಗೆ. ಆ ಒಂದು ಪರಿಸ್ಥಿತಿಯನ್ನ ಸ್ಟಾಗ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಈ ಸ್ಟಾಗ್ಫ್ಲೇಷನ್ ಅಲ್ಲಿ ಇನ್ಫ್ಲೇಷನ್ ಜಾಸ್ತಿ ಇರುತ್ತೆ, ಅನ್ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಇರುತ್ತೆ, ಲೋ ಗ್ರೋತ್ ಇರುತ್ತೆ. ಈ ಒಂದು ಸಿಚುವೇಶನ್ ಇಲ್ಲಿ ಬರುತ್ತೆ. ಬಟ್ ನೀವು ಇಂದಿನ ತರಗತಿಯಲ್ಲಿ ನೋಡಿದ್ರಿ, ಇನ್ಫ್ಲೇಷನ್ ಇದ್ದಾಗ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ, ಬಟ್ ಅದರ ತದ್ವಿರುದ್ಧವಾಗಿ ಸ್ಟಾಗ್ಫ್ಲೇಷನ್ ಅಲ್ಲಿ ಇನ್ಫ್ಲೇಷನ್ ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಬೋತ್ ಆರ್ ರೈಸ್. ನೆಕ್ಸ್ಟ್, ಇನ್ಫ್ಲೇಷನರಿ ಗ್ಯಾಪ್ ಅಂತಕ್ಕಂಥದ್ದು. ಎಕ್ಸಾಮ್ನ ದೃಷ್ಟಿಯಿಂದ ಇವೆಲ್ಲ ಇಂಪಾರ್ಟೆಂಟ್ ಟರ್ಮ್ಸ್ಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಸ್ಟಾಗ್ಫ್ಲೇಷನ್ ನೋಡಿದ್ವಿ, ಈಗ ಇನ್ಫ್ಲೇಷನರಿ ಗ್ಯಾಪ್ ಅನ್ನ ನೋಡೋಣ. ಇನ್ಫ್ಲೇಷನರಿ ಗ್ಯಾಪ್ ಅಂದ್ರೆ ಏನು? ಇದೇ ಸೂಚಿಸಿದಂಗೆ ಇಲ್ಲೊಂದು ಗ್ಯಾಪ್ ಇರುತ್ತೆ. ಏನದು ಇನ್ಫ್ಲೇಷನರಿ ಗ್ಯಾಪ್? ಹಣದುಬ್ಬರದ ಒಂದು ಗ್ಯಾಪ್ ಏನು ಅಂತಂದ್ರೆ, ಅಗ್ರಿಗೇಟ್ ಡಿಮ್ಯಾಂಡ್ಸ್ ಎಕ್ಸಿಡ್ ದನ್ ದ ಸಪ್ಲೈ. ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಸಪ್ಲೈ ಪೂರೈಕೆ ಕಡಿಮೆ ಇರುತ್ತೆ. ಬೇಡಿಕೆ ಜಾಸ್ತಿ ಇದ್ದು ಪೂರೈಕೆ ಕಡಿಮೆ ಇರುವ ಸಂದರ್ಭದಲ್ಲಿ ಆ ಒಂದು ಪರಿಸ್ಥಿತಿಯನ್ನ ಇನ್ಫ್ಲೇಷನರಿ ಗ್ಯಾಪ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ಕಡಿಮೆ ಇದೆ, ಈ ಗ್ಯಾಪ್ ಅನ್ನ ಇನ್ಫ್ಲೇಷನರಿ ಗ್ಯಾಪ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಪಟ್ಟಣಕ್ಕೆ, ಯಾವುದೇ ಒಂದು ನಗರಕ್ಕೆ, ಸಿಟಿಗೆ 10,000 ಬೆಳಿಗ್ಗೆ ಆದ್ರೆ 10,000 ಮಿಲ್ಕ್ ಪಾಕೆಟ್ ಬೇಕು. ಇದು ಒಂದು ಡಿಮ್ಯಾಂಡ್ ಇರ್ತಕ್ಕಂಥದ್ದು. ಸಪ್ಲೈ ಎಷ್ಟಿದೆ ಅಂದ್ರೆ 7,000 ಸಪ್ಲೈ ಇದೆ. ಆ ಗ್ಯಾಪ್ ಎಷ್ಟು ಉಳಿತು ಅಂದ್ರೆ 3,000 ಗ್ಯಾಪ್ ಉಳಿತು. 10,000 ಬೇಡಿಕೆ ಇದೆ ಹಾಲಿನ ಪಟ್ಟಣಕ್ಕೆ, 7,000 ಪೂರೈಕೆ ಆಗ್ತಾ ಇದೆ, ಇನ್ನು 3,000 ಪೂರೈಕೆ ಆಗ್ತಾ ಇಲ್ಲ. ಈ ಗ್ಯಾಪ್ ಅನ್ನ ಇನ್ಫ್ಲೇಷನರಿ ಗ್ಯಾಪ್ ಅಂತ ಹೇಳಿ ಕರಿತೀವಿ. ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಡಿಮೆ ಇದ್ದು ಅವೆರಡರ ಮಧ್ಯೆ ಇರ್ತಕ್ಕಂತಹ ಗ್ಯಾಪ್ ಅನ್ನ ಇನ್ಫ್ಲೇಷನರಿ ಗ್ಯಾಪ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಟರ್ಮ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಟರ್ಮ್ ಯಾವುದು ಅಂದ್ರೆ, ಇಂಪಾರ್ಟೆಂಟ್ ಅಂಶ ಏನು ಇಲ್ಲಿ ಇನ್ಫ್ಲೇಷನ್ಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂದ್ರೆ ಡಿಫ್ಲೇಷನ್ ಮತ್ತೆ ಡಿಸ್ಇನ್ಫ್ಲೇಷನ್. ಡಿಫ್ಲೇಷನ್ ಅಂದ್ರೆ ಏನು, ಡಿಸ್ಇನ್ಫ್ಲೇಷನ್ ಅಂದ್ರೆ ಏನು? ಸಿಮಿಲರ್, ಎರಡು ಒಂದೇ ತರ ಕಾಣ್ತಾ ಇದಾವೆ. ಹಣದುಬ್ಬರ ಇಳಿತ ಮತ್ತೆ ಹಣದುಬ್ಬರ ಇಳಿತ ಅಂತಕ್ಕಂಥದ್ದೇ ಮೀನಿಂಗ್ ಬರುತ್ತೆ. ಡಿಸ್ಇನ್ಫ್ಲೇಷನ್ ಮತ್ತೆ ಡಿಫ್ಲೇಷನ್ ಅಂತಂದ್ರೆ ಏನು ಅಂದ್ರೆ, ಇಲ್ಲಿ ನೋಡಿ, ಇದು ಇನ್ಫ್ಲೇಷನ್ ರೈಟ್, ಇದು 0%, 1%, 2%, 3%, ಇದು ಇನ್ಫ್ಲೇಷನ್ ರೈಟು.
ಈ 0% ಇಂದ ಇನ್ಫ್ಲೇಷನ್ ರೇಟ್ ಸ್ವಲ್ಪ ಮೇಲೆ ಹೋಗ್ತಾ ಇದೆ. ಇನ್ಫ್ಲೇಷನ್ ರೇಟ್ ಮೇಲೆ ಓದಿ ಒಂದು ಪೀಕ್ ತಲುಪಿದ ನಂತರ, ಇದು ಇನ್ಫ್ಲೇಷನ್ ಸ್ಟೇಜ್, ಇದು ಒಂದು ಪೀಕ್ ತಲುಪಿದ ನಂತರ ಇನ್ಫ್ಲೇಷನ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಈ ಇನ್ಫ್ಲೇಷನ್ ಎಲ್ಲಿ, ಹಣದುಬ್ಬರ ಎಲ್ಲಿ ಇಳಿತಾ ಹೋಗುತ್ತೋ ಅದನ್ನ ಡಿಸ್ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಇದು ಪೀಕ್ ಇಂದ ಇಳಿತಾ ಇರತಕ್ಕಂಥ ಒಂದು ಪ್ರದೇಶದಿಂದ ಮತ್ತೆ ಬಿಲೋ 0% ಅಂದ್ರೆ 0% ಹಣದುಬ್ಬರದ ಮೇಲೆ ಮತ್ತೆ ಪೀಕ್ ಅಲ್ಲಿ ಇರ್ತಕ್ಕಂಥ ಹಣದುಬ್ಬರದ ಕೆಳಗಡೆ, ಆ ಹಣದುಬ್ಬರ ಇಳಿತಾ ಇರ್ತಕ್ಕಂತಹ ಸಂದರ್ಭದಿಂದ ಹಿಡಿದು ಅಪ್ ಟು 0% ವರೆಗೂ ಡಿಸ್ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಹಣದುಬ್ಬರವಿಳಿತ. ಈ ಒಂದು ಪ್ರೊಸೀಜರ್ನ ಡಿಸ್ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಈ 0% ಇಂದ ಕೆಳಗಡೆ, 0% ಇಂದ ಕೆಳಗಡೆ ಏನಾದ್ರು ಹಣದುಬ್ಬರ ಇಳಿದ್ರೆ, ಹಣದುಬ್ಬರ ಏನಾದ್ರು 0% ಕೆಳಗಡೆ ಹೋದ್ರೆ ಅದನ್ನ ಡಿಫ್ಲೇಷನ್ ಅಂತ ಹೇಳಿ ಕರಿತೀವಿ. ಹಣದುಬ್ಬರವೇ ಇಲ್ಲದ ಒಂದು ಪರಿಸ್ಥಿತಿ ಡಿಫ್ಲೇಷನ್. ಹಣದುಬ್ಬರ ಇಳಿತಾ ಇರ್ತಕ್ಕಂತಹ ಪರಿಸ್ಥಿತಿ ಡಿಸ್ಇನ್ಫ್ಲೇಷನ್. ಹಣದುಬ್ಬರ ಏರ್ತಕ್ಕ ಇರ್ತಕ್ಕಂತಹ ಒಂದು ಪರಿಸ್ಥಿತಿ ಇನ್ಫ್ಲೇಷನ್. ಏನಾಗುತ್ತೆ ಇಲ್ಲಿ ಅಂದ್ರೆ, ಇನ್ಫ್ಲೇಷನ್ ಇದ್ದಾಗ ನೀವಾಗಲೇ ನೋಡಿದಿರಾ ಎಂಪ್ಲಾಯ್ಮೆಂಟ್ ಜಾಸ್ತಿ ಇರುತ್ತೆ ಅಂತ ಹೇಳಿ ನೋಡಿದಿರಾ. ಎಂಪ್ಲಾಯ್ಮೆಂಟ್ ಜಾಸ್ತಿ ಇರುತ್ತೆ ಅಂದ್ರೆ ಉದ್ಯೋಗ ಜಾಸ್ತಿ ಇರುತ್ತೆ ಇನ್ಫ್ಲೇಷನ್ ಇದ್ದಾಗ. ಡಿಸ್ಇನ್ಫ್ಲೇಷನ್ ಆಗೋದು ಕೂಡ ಒಳ್ಳೇದು, ಯಾಕೆಂದ್ರೆ ಇನ್ಫ್ಲೇಷನ್ ಆಗಿರುತ್ತೆ, ತುಂಬಾ ರೇಟ್ ಜಾಸ್ತಿ ಬಿಟ್ಟಿರುತ್ತೆ, ಒಂದು ಲಿಮಿಟ್ ತಲುಪಿದ ನಂತರ ಅದು ಇಳಿಕೆ ಕಾಣಬೇಕು, ಅದು ಗುಡ್ ಫಾರ್ ಎಕನಾಮಿ. ಡಿಸ್ಇನ್ಫ್ಲೇಷನ್ ಈಸ್ ಎ ಗುಡ್ ಫಾರ್ ಎಕನಾಮಿ. ಯಾವುದೇ ಒಂದು ಅರ್ಥ ವ್ಯವಸ್ಥೆಗೆ ಡಿಸ್ಇನ್ಫ್ಲೇಷನ್ ಗುಡ್, ಯಾಕೆಂದ್ರೆ ಹಣದುಬ್ಬರ ಇಳಿತಾ ಹೋಗ್ತಾ ಇರುತ್ತೆ, ಎಂಪ್ಲಾಯ್ಮೆಂಟ್ ಕೂಡ ಇರುತ್ತೆ. ಇಲ್ಲಿ ಡಿಸ್ಇನ್ಫ್ಲೇಷನ್ ಅಲ್ಲಿ ಯಾವಾಗ ನಾವು ಡಿಫ್ಲೇಷನ್ ಸ್ಟೇಜ್ಗೆ ಹೋಗ್ತೀವೋ ಅಂದ್ರೆ 0% ಇಂದ ಕೆಳಗಡೆ ಯಾವಾಗ ಹಣದುಬ್ಬರ ಹೋಗುತ್ತೋ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಪ್ರೊಡಕ್ಷನ್ ಆಗಲ್ಲ, ಹಣದುಬ್ಬರ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗಿರ್ತದೆ, ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗಿರುತ್ತೆ, ಉದ್ಯೋಗ ಬಿದ್ದೋಗಿರುತ್ತೆ, ಉದ್ಯೋಗ ಇರಲ್ಲ, ಆರ್ಥಿಕತೆ ಬಿದ್ದೋಗಿರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಡಿಫ್ಲೇಷನ್ ಈಸ್ ನಾಟ್ ಗುಡ್ ಫಾರ್ ಎಕನಾಮಿ, ಡಿಫ್ಲೇಷನ್ ಈಸ್ ನಾಟ್ ಫೇವರ್ ಫಾರ್ ಎಕನಾಮಿ, ಡಿಸ್ಇನ್ಫ್ಲೇಷನ್ ಈಸ್ ಫೇವರ್ ಫಾರ್ ಎಕನಾಮಿ. ಇದು ಡಿಸ್ಫ್ಲೇಷನ್ ಇನ್ಫ್ಲೇಷನ್ ಸಂಬಂಧ ಇರತಕ್ಕಂಥ ವಿಚಾರ. ಅಂದ್ರೆ ಲಾಂಗ್ ಸ್ಟೋರಿ ಶಾರ್ಟ್, ಡಿಸ್ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಇಳಿತಾ ಇರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ವಸ್ತುವಿನ ಪ್ರೈಸ್ ಡಿಸ್ಇನ್ಫ್ಲೇಷನ್ ಸ್ಟೇಜ್ ಅಲ್ಲಿ 100 ರೂಪಾಯಿ ಇದ್ರೆ 98 ರೂಪಾಯಿ ಆಗುತ್ತೆ, 97 ರೂಪಾಯಿ ಆಗುತ್ತೆ, 96 ರೂಪಾಯಿ ಆಗುತ್ತೆ. ಈಗ ಕಡಿಮೆ ಪ್ರಮಾಣದಲ್ಲಿ ಹಣದುಬ್ಬರ ಇಳಿತಾ ಹೋಗ್ತಾ ಇರುತ್ತೆ ಯಾವುದೇ ಒಂದು ವಸ್ತುವಿನ ಬೆಲೆ. ಇಟ್ ಈಸ್ ಎ ಗುಡ್ ಫಾರ್ ಎಕನಾಮಿ. ಡಿಸ್ಇನ್ಫ್ಲೇಷನ್ ಈಸ್ ಗುಡ್ ಫಾರ್ ಎಕನಾಮಿ. ಬಟ್ ಡಿಫ್ಲೇಷನ್ ಅಲ್ಲಿ ಹಿಂಗಾಗಲ್ಲ. ಇಲ್ಲಿ ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಇರೋದೇ ಇಲ್ಲ, ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇರುತ್ತೆ, ಉದ್ಯೋಗ ಇರಲ್ಲ, ನಿರುದ್ಯೋಗ ಇಲ್ಲಿ ಜಾಸ್ತಿ ಆಗಿರುತ್ತೆ. ಡಿಫ್ಲೇಷನ್ ಅಲ್ಲಿ ನೆಗೆಟಿವ್ ಗ್ರೋತ್ ಇರುತ್ತೆ, ನಿರುದ್ಯೋಗ ಇಲ್ಲ, ಇನ್ಫ್ಲೇಷನ್ ಕೂಡ ಇಲ್ಲ, ಅಂದ್ರೆ ಎಕನಾಮಿಕ್ ಗ್ರೋತ್ ಇಲ್ಲ, ನೆಗೆಟಿವ್ ಗ್ರೋತ್ ಇರುತ್ತೆ ಎಕನಾಮಿ. ಅಂದ್ರೆ ಬಿಲೋ 0% ಇರ್ತಕ್ಕಂಥದ್ದೇ ಡಿಫ್ಲೇಷನ್. ಇನ್ಫ್ಲೇಷನ್ ರೇಟ್ ಬಿಲೋ 0. ಈಗಾಗಲೇ ನೋಡಿದ್ವಿ, ಇನ್ಫ್ಲೇಷನ್ ರೇಟ್ 0 ಡಿಗ್ರಿಯಿಂದ ಕೆಳಗಡೆ ಹೋಗ್ತಾ ಇದೆ, ಇದನ್ನ ಡಿಫ್ಲೇಷನ್ ಅಂತ ಹೇಳಿ ಕರಿತೀವಿ. ಇದು ಡಿಫ್ಲೇಷನ್ ಮತ್ತೆ ಡಿಸ್ಇನ್ಫ್ಲೇಷನ್ ಇರತಕ್ಕಂತಹ ಒಂದು ವ್ಯತ್ಯಾಸ. ನೆಕ್ಸ್ಟ್ ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ ಸ್ಕ್ಯೂಫ್ಲೇಷನ್. ಈ ಹಣದುಬ್ಬರಕ್ಕೆ ಸಂಬಂಧಿಸಿರ್ತಕ್ಕಂತಹ ಕೆಲವು ಮುಖ್ಯವಾದಂತಹ ಅಂಶಗಳನ್ನು ಗಮನಿಸೋದಾದ್ರೆ ಸ್ಕ್ಯೂಫ್ಲೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಕ್ಯೂಫ್ಲೇಷನ್ ಅಂದ್ರೆ ಏನು ಅಂತಂದ್ರೆ ಪರ್ಟಿಕ್ಯುಲರ್ ಕಮಾಡಿಟಿ ಪ್ರೈಸ್ ಐ, ಅಂದ್ರೆ ಯಾವುದೇ ಒಂದು ವಸ್ತುವಿನ ಬೆಲೆ ಏರಿಕೆಯಾಗಿ ಉಳಿದಿರ್ತಕ್ಕಂತಹ ಆರ್ಥಿಕತೆಯಲ್ಲಿ ಉಳಿದಿರುವ ಎಲ್ಲ ವಸ್ತುಗಳ ಬೆಲೆ ಚೇಂಜ್ ಆಗದೇ ಇರತಕ್ಕಂತಹ ಒಂದು ಸ್ಥಿತಿಯನ್ನ ಸ್ಕ್ಯೂಫ್ಲೇಷನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಆನಿಯನ್ ಪ್ರೈಸ್ ಜಾಸ್ತಿ ಆಗ್ತಾ ಇದ್ದು ಉಳಿದ ಎಲ್ಲಾ ಸರಕು ಮತ್ತು ಸೇವೆಗಳ ಪ್ರೈಸ್ ಸೇಮ್ ಇದ್ರೆ, ಅನ್ಚೇಂಜ್ಡ್ ಆಗಿದ್ರೆ, ಆ ಒಂದು ಪರಿಸ್ಥಿತಿಯನ್ನ ಸ್ಕ್ಯೂಫ್ಲೇಷನ್ ಅಂತ ಹೇಳಿ ನಮ್ಮ ಎಕನಾಮಿಯಲ್ಲಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್ ಬಂದ್ಬಿಟ್ಟು ಹೆಡ್ಲೈನ್ ಇನ್ಫ್ಲೇಷನ್. ವಾಟ್ ಈಸ್ ದ ಮೀನಿಂಗ್ ಆಫ್ ಹೆಡ್ಲೈನ್ ಇನ್ಫ್ಲೇಷನ್? ಈ ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಅಂದ್ರೆ ಟೋಟಲ್ ಇನ್ಫ್ಲೇಷನ್ ಇನ್ ದ ಎಕನಾಮಿ, ಅಂದ್ರೆ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಎಲ್ಲ ಹಣದುಬ್ಬರದ ಒಂದು ಮೌಲ್ಯವನ್ನ ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಹೆಡ್ಲೈನ್ ಇನ್ಫ್ಲೇಷನ್ ಮತ್ತೆ ಸ್ಕ್ಯೂಫ್ಲೇಷನ್ ಮತ್ತೆ ಕೋರ್ ಇನ್ಫ್ಲೇಷನ್, ಈ ಮೂರು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಅಂಶ. ಕೋರ್ ಇನ್ಫ್ಲೇಷನ್ ಅಂದ್ರೆ ನೀವು ಇಂದಿನ ತರಗತಿಯಲ್ಲಿ ಆಲ್ರೆಡಿ ನೋಡಿದಿರ, ಎಕ್ಸೆಪ್ಟ್ ಫುಡ್ ಅಂಡ್ ಎನರ್ಜಿ ಸೆಕ್ಟರ್, ಎನರ್ಜಿ ಮತ್ತೆ ಫುಡ್ ಸೆಕ್ಟರ್ ಬಿಟ್ಟು ಬೇರೆ ಎಲ್ಲಾ ಸರಕು ಮತ್ತು ಸೇವೆಗಳು ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದ್ರೆ, ಪ್ರೈಸ್ ಜಾಸ್ತಿ ಆಗ್ತಾ ಇದ್ರೆ ಅದನ್ನ ಕೋರ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಲಾಂಗ್ ಸ್ಟೋರಿ ಶಾರ್ಟ್, ಸ್ಕ್ಯೂಫ್ಲೇಷನ್ ಅಂತ ಅಂದ್ರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಕಮಾಡಿಟಿ ಪ್ರೈಸ್ ಜಾಸ್ತಿ ಆಗಿ ಉಳಿದಿರ್ತಕ್ಕಂತಹ ಎಲ್ಲಾ ಸರಕು ಮತ್ತು ಸೇವೆಗಳ ಮೌಲ್ಯ ಕಡಿಮೆ ಇರುವ ಒಂದು ಸ್ಥಿತಿಯನ್ನ ಸ್ಕ್ಯೂಫ್ಲೇಷನ್ ಅಂತ ಹೇಳಿ ಕರಿತೀವಿ. ಹೆಡ್ಲೈನ್ ಇನ್ಫ್ಲೇಷನ್ ಅಂದ್ರೆ ಒಂದು ಆರ್ಥಿಕತೆಯಲ್ಲಿ, ಫಾರ್ ಎಕ್ಸಾಂಪಲ್ ಇಂಡಿಯನ್ ಎಕನಾಮಿಲಿ ಇರ್ತಕ್ಕಂತಹ
ಎಲ್ಲಾ ಸರಕು ಮತ್ತು ಸೇವೆಗಳ ಮೌಲ್ಯ ಬೆಲೆ ಜಾಸ್ತಿ ಆದ್ರೆ ಅದನ್ನ ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಹೇಳ್ತಿರ್ತೀವಿ. ಕೋರ್ ಇನ್ಫ್ಲೇಷನ್ ಅಂದ್ರೆ ಫುಡ್ ಮತ್ತೆ ಎನರ್ಜಿ ಸೆಕ್ಟರ್, ಫಾರ್ ಎಕ್ಸಾಂಪಲ್ ಆಯಿಲ್ ಆಗಿರ್ಬೋದು, ಪವನ ಶಕ್ತಿ ಆಗಿರ್ಬೋದು, ಈ ತರ ಎಲ್ಲ ಎನರ್ಜಿ ಸೆಕ್ಟರ್ ಮತ್ತೆ ಫುಡ್ ಸೆಕ್ಟರ್, ಈ ಎರಡು ಸೆಕ್ಟರ್ ಬಿಟ್ಟು ಉಳಿದಿರ್ತಕ್ಕಂತಹ ಒಂದು ಸರಕು ಮತ್ತು ಸೇವೆಗಳ ಬೆಲೆಗಳು ಜಾಸ್ತಿ ಆದ್ರೆ ಅದನ್ನ ಕೋರ್ ಇನ್ಫ್ಲೇಷನ್ ಅಂತ ಹೇಳ್ತಿರ್ತೀವಿ. ಈ KPC ಮತ್ತೆ ಈ STA FDA ಮತ್ತೆ PCPSI ಅಲ್ಲಿ ಈ ಒಂದು ಮೀನಿಂಗ್ ಅನ್ನ ಕೇಳ್ತಾರೆ. ಸ್ಕ್ಯೂಫ್ಲೇಷನ್ ಅಂದ್ರೆ ಏನು ಅಥವಾ ಕೋರ್ ಇನ್ಫ್ಲೇಷನ್ ಅಂದ್ರೆ ಏನು, ಹೆಡ್ಲೈನ್ ಇನ್ಫ್ಲೇಷನ್ ಅಂದ್ರೆ ಏನು, ಇದನ್ನ ಮಾತ್ರ ಕೇಳ್ತಾರೆ. ಇಷ್ಟನ್ನು ಮಾತ್ರ ನೀವು ನೆನಪಿನಲ್ಲಿ ಇರ್ತಕ್ಕಂತಹ ಒಂದು ಅಂಶಗಳು. ನೆಕ್ಸ್ಟ್ ನಾವು ನೋಡಿದ್ವಿ ಕೆಲವು ಇಂಪಾರ್ಟೆಂಟ್ ಇನ್ಫ್ಲೇಷನ್ ಅಂಶಗಳನ್ನ ನಾವು ನೋಡಿದ್ವಿ. ನಂತರ ಒಂದು ಫಿಲಿಪ್ಸ್ ಕರ್ವ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ. ಫಿಲಿಪ್ಸ್ ಕರ್ವ್ ಒಂದು ಸಿದ್ಧಾಂತ ಇದೆ. ಈ ಫಿಲಿಪ್ಸ್ ಅಂತಕ್ಕಂಥವ್ರು ಈ ಒಂದು ಸಿದ್ಧಾಂತವನ್ನು ಏನು ಮಂಡಿಸ್ತಾರೆ ಅಂತಂದ್ರೆ, ಈ ಫಿಲಿಪ್ಸ್ ಕರ್ವ್ ಸಿದ್ಧಾಂತದಲ್ಲಿ ಇನ್ಫ್ಲೇಷನ್ ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಇರ್ತಕ್ಕಂತಹ ರಿಲೇಶನ್ಶಿಪ್ ಅನ್ನ ಇರ್ತಾರೆ. ಅಂದ್ರೆ ಹಣದುಬ್ಬರ ಮತ್ತೆ ನಿರುದ್ಯೋಗಗಳ ನಡುವೆ ಇರತಕ್ಕಂತಹ ಸಂಬಂಧವನ್ನು ವಿವರಿಸುವ ಒಂದು ಸಿದ್ಧಾಂತವೇ ಫಿಲಿಪ್ಸ್ ಕರ್ವ್ನ ಸಿದ್ಧಾಂತ. ಈ ಫಿಲಿಪ್ಸ್ ಕರ್ವ್ ಏನ್ ಹೇಳುತ್ತೆ ಅಂದ್ರೆ, ಇದು ಈಗ ಫಾರ್ ಎಕ್ಸಾಂಪಲ್ ಈ ಆಕ್ಸಿಸ್ ಅಲ್ಲಿ ನೋಡಿ, ಇದು ಇನ್ಫ್ಲೇಷನ್, ಇದು ಅನ್ಎಂಪ್ಲಾಯ್ಮೆಂಟ್. ಇನ್ಫ್ಲೇಷನ್ ಸೂಚಿಸುತ್ತೆ P ಮತ್ತೆ P1 ಅಂತಕ್ಕಂಥದ್ದು. ಇ ಮತ್ತೆ E1 ಅಂತಕ್ಕಂಥದ್ದು ಅನ್ಎಂಪ್ಲಾಯ್ಮೆಂಟ್ ಅನ್ನ ಸೂಚಿಸುತ್ತದೆ. ಅಂದ್ರೆ ಇದು ಹಣದುಬ್ಬರ ಮತ್ತೆ ಇದು ನಿರುದ್ಯೋಗವನ್ನ ಸೂಚಿಸುತ್ತದೆ. ಫಿಲಿಪ್ಸ್ ಕರ್ವ್ ಅಂತಕ್ಕಂಥದ್ದು ಹಣದುಬ್ಬರ ಮತ್ತೆ ನಿರುದ್ಯೋಗಗಳ ನಡುವಿನ ಒಂದು ಸಂಬಂಧವನ್ನ ವಿವರಿಸುತ್ತೆ. ಇದು ಹೇಗೆ ಅಂತ ಅಂದ್ರೆ, ಈಗ ಹಣದುಬ್ಬರ P ಯಲ್ಲಿದೆ, ಹಣದುಬ್ಬರ P ಯಲ್ಲಿದ್ದಾಗ ಅನ್ಎಂಪ್ಲಾಯ್ಮೆಂಟ್ E ಅಲ್ಲಿರುತ್ತೆ. ಅಂದ್ರೆ ಹಣದುಬ್ಬರ P ಯಲ್ಲಿದ್ದಾಗ ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ E ಅಲ್ಲಿರುತ್ತೆ. ಅದೇ ಹಣದುಬ್ಬರ P1ಗೆ ಹೋದಾಗ, ಹಣದುಬ್ಬರ ಜಾಸ್ತಿ ಆದಾಗ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗುತ್ತೆ, E1 ಬರುತ್ತೆ. ಹಣದುಬ್ಬರ P ಯಲ್ಲಿದ್ದಾಗ ನಿರುದ್ಯೋಗ E ಅಲ್ಲಿರುತ್ತೆ. ಅದೇ ಹಣದುಬ್ಬರ P1ಗೆ ಜಾಸ್ತಿ ಆದಾಗ, ಹಣದುಬ್ಬರ ಜಾಸ್ತಿ ಆದಾಗ ಅನ್ಎಂಪ್ಲಾಯ್ಮೆಂಟ್ E1ಗೆ ಬರುತ್ತೆ. ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗುತ್ತೆ. ಲಾಂಗ್ ಸ್ಟೋರಿ ಶಾರ್ಟ್, ಇನ್ಫ್ಲೇಷನ್ ಜಾಸ್ತಿ ಇದ್ದಾಗ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಇರುತ್ತೆ. ಈಗಾಗಲೇ ನೀವು ನೋಡಿದ್ರಿ, ಇನ್ಫ್ಲೇಷನ್ ಇದ್ದಾಗ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಅದನ್ನ ಪೂರೈಕೆ ಮಾಡೋದಕ್ಕೆ, ಬೇಡಿಕೆ ಜಾಸ್ತಿ ಇದ್ದಾಗ ಪೂರೈಕೆ ಮಾಡೋದಕ್ಕೆ ವಸ್ತು ಮತ್ತು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಬೇಕು ಅಂತ ಅಂದ್ರೆ ಕಾರ್ಮಿಕರ ವರ್ಗ ಬೇಕು. ಕಾರ್ಮಿಕರ ವರ್ಗ ಬೇಕು ಅಂದ್ರೆ ಜಾಬ್ ಕ್ರಿಯೇಷನ್ ಆಗುತ್ತೆ. ಆಗ ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ ಕಡಿಮೆ ಆಗುತ್ತೆ. ಹಣದುಬ್ಬರ ಜಾಸ್ತಿ ಇದ್ದಾಗ ನಿರುದ್ಯೋಗ ಕಡಿಮೆ ಆಗುತ್ತೆ. ಹಣದುಬ್ಬರ ಜಾಸ್ತಿ ಇದ್ದಾಗ ನಿರುದ್ಯೋಗ ಕಡಿಮೆ ಆಗುತ್ತೆ. ಅದೇ ಹಣದುಬ್ಬರ ಕಡಿಮೆ ಇದ್ದಾಗ ನಿರುದ್ಯೋಗ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಇದ್ದಾಗ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಇರುತ್ತೆ. ಇನ್ಫ್ಲೇಷನ್ ಕಡಿಮೆ ಆದಾಗ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಇದು ಫಿಲಿಪ್ಸ್ ಕರ್ವ್ನ ಒಂದು ಸಿದ್ಧಾಂತ. ಈ ಒಂದು ತರಗತಿಯಲ್ಲಿ ಹಣದುಬ್ಬರದ ವಿವಿಧ ಪ್ರಕಾರಗಳು, ಹಣದುಬ್ಬರಕ್ಕೆ ಸಂಬಂಧಿಸಿರ್ತಕ್ಕಂತಹ ವಿವಿಧ ಅಂಶಗಳೇನು ಮತ್ತೆ ಫಿಲಿಪ್ಸ್ ಕರ್ವ್ ಅನ್ನ ನಾವು ಈ ಒಂದು ತರಗತಿಯಲ್ಲಿ ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ಮಾಡುವುದರ ಬಗ್ಗೆ ಹೇಗೆ, ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕಾದ್ರೆ ಹಣದುಬ್ಬರವನ್ನು ತಡೆಗಟ್ಟುವಲ್ಲಿ ಸರ್ಕಾರದ ಪಾತ್ರ ಏನು, RBIನ ಪಾತ್ರ ಏನು ಎನ್ನುವ ವಿಸ್ತಾರವಾದಂತಹ ಒಂದು ತರಗತಿಯನ್ನ ಮುಂದೆ ನೋಡೋಣ. ಇದು ಪಾರ್ಟ್ 2 ಇನ್ಫ್ಲೇಷನ್. ಪಾರ್ಟ್ 3 ಯಲ್ಲಿ ಸರ್ಕಾರ ಮತ್ತು RBIನ ಪಾತ್ರ ಏನು ಅಂತಕ್ಕಂತಹ ಒಂದು ವಿವರವನ್ನ ನೋಡೋಣ. ಈ ಒಂದು ತರಗತಿ ನಿಮಗೆ ವರ್ತ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.